ಅವ ಸ್ತ್ರೀಕಿಟ್ನ ಸೀರೆ ಉಡ್ಲಾಕ ಅವನ ಗಂಡ ಯಾರತ್ತ ಹೌದಲ್ರಿ. ಈಗಿನ ಗಂಡನ ಹೆಸರೇ ಈಗಿಗೆ ಗುರ್ತಿಲ್ಲ. ಹೌದು ಹೌದು. ಈಗಿನ ಗಂಡನ ಖಬರೇ ಇದಕ್ಕಿಲ್ಲ. ಹೌದು. ಏ ಮೊದಲ ಇತ್ತು ಬೈಲಿಗೆ ಬೈಲ ಕುಲ ಛಲವಾಗ ಇಲ್ಲ, ಕುಲ ಜಾತಿಗಳು ಕೈಲಿಂದೆ ತೀಡಿಲ್ಲೇನೋ, ಕುಲದ ಕುನ್ನಿಗಳು ಕಲ್ಯಾಣ ಕ್ರಾಂತಿ ಹೂಡಿಲ್ಲೇನೋ, ನನ್ನ ಗಂಡಿನಿಂದೆ ಹೆಣ್ಣ ಮೊದಲ ಜನಸಿಲ್ಲೇನೋ. ಭೂಮಿ ಮತ್ತು ಆಕಾಶ ಭಗವಂತ ರಚನೆ ಮಾಡಿ ನನಗ ನಿನಗ ತಯಾರ ಮಾಡಿಲ್ಲೇನೋ. ಜಿಯ 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 ಭೂಮಿ ಮತ್ತು ಆಕಾಶ ರಚನೆ ಮಾಡಿ ಗಿಡ ಗಂಟಿ ತಯಾರ ಮಾಡ್ದ. ಹೌದು. ಮುಂದ ಎರಡು ಗೊಂಬಿ ರಚನೆ ಮಾಡಬೇಕಂದಾವಾಗ ಇದು ಮಣ್ಣ ನೀನು ತಯಾರ ಮಾಡಿಲ್ಲ ಕುಂಬಾರಹಳ ಮಂಗ, ಇದು ಭಗವಂತ ಮೊದಲ ರಚನೆ ಮಾಡ್ಯಾನವಾಗ. ಭಗವಂತ ರಚನೆ ಮಾಡಿ ಭಗವಂತ ಮಣ್ಣ ಒಯ್ದ, ಅವನು ಹುಟ್ಟಿಲ್ಲ ನಿನ್ನ ಶಿರ್ಯಾಗ. ಜಿಯ 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 ಮುಂದೆ ಈ ಮಣ್ಣು ಒಯ್ದು ಗಂಡ ಗೊಂಬಿ ರಚನೆ ಮಾಡುದ. ಹೌದು ಹೌದು. ಏ ಗಂಡ ಗೊಂಬಿ ತಯಾರಾಯಿತು ಮೊದಲ ಆವಾಗ. 50,000 ವರ್ಷ ಗತಿಸಿ ಹೋಯಿತು ಕೇಳು ಆವಾಗ, ಆ ಮೊದಲ ಮೂರ್ತಿ ತಯಾರಿದು ಆಗಿತ್ತಾವಾಗ. ಹೊಂಕಳ ಮ್ಯಾಗ ಬಂದು ಈ ಇಬ್ಲಿಸನ್ನು ದೆವ್ವ ಉಗುಳುತ್ತು, ಹೊಂಕಳದೊಳಗಿನ ಮನ ತೆಗೆದ ನಾಯಿ ಮಾಡ್ಯಾನ ಆವಾಗ. ಜಿಯ 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 ಒಂದೇ ಗೊಂಬಿ ತಯಾರಾಯಿತು, ಒಂದೇ ಗೊಂಬಿ ತಿರುಗಾಡತ್ತಿತ್ತು. ಹೌದು. ಇನ್ನ ಕುಂಬಾರ ಹಳದ ಭಾಗ್ಯಶ್ರೀಗಿ ಮಾಡಬೇಕಾವಾಗ ಇನ್ನ ಹ್ಯಾಂಗ ತಯಾರ ಮಾಡಬೇಕು ಈ ಹಾಡು ಹೆಣ್ಣೀಗ. ಈ ಮೌಲಾಶಾನ ಎಡಕಿನ ಎಲ್ಲವ ತೆಗೆದ್ರು ಆವಾಗ. ಗಂಡ ಗೊಂಬಿ ಎಡಕಿನ ಎಲ್ಲವ ತೆಗೆದು ಹೆಣ್ಣ ಗೊಂಬಿ ರಚನೆ ಮಾಡ್ದ ಕೈಲಾಸದ ಒಳಗ. ಜಿಯ 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 ಮಂಡ್ಯ ಇದು ರಚನೆ ಮಾಡ್ದ ಎಡಕಿನ ಎಲ್ಲವ ತೆಗೆದು ಅದಕ್ಕೆ ಎಡಕ ಕುಂದ್ರಿಸಿ ಅಕ್ಕಿ ಕಾಳ ಒಗಿತಾರ ನಿನಗ. ಹಿಂದಿನವರೆಗೆ ಇದ್ದು ನೋಡು ಇವು ಸ್ವರ್ಗದ ಒಳಗ, ಮುಂದ ಗಂಧಮನ್ನು ಹಣ್ಣ ಇತ್ತು ತಿಳಿಸುವೆ ನಿನಗ. ಎಲ್ಲ ಹಣ್ಣ ತಿನ್ನಬೇಕು, ಈ ಹಣ್ಣ ಮುಟ್ಟಬಾರ್ದಂತು ದೇವ್ ಬಂದು ಪಾಶಿ ಮಾಡ್ತು ಕುರಸಲ ಹೆಣ್ಣೀಗ. ಜಿಯ 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 ಮುಟ್ಟಬ್ಯಾರ ಅಂದ್ರು ಮುಟ್ಟಿ ನೋಡ್ತು, ಹಣ್ಣ ಕೈಯಾಗ ಹರಿಯಿತು. ಹೌದು. ಹಣ್ಣ ಹರಿದು ತಿಂದಿ ಬಿಡುತ್ತು, ಇದು ಒಂದೇ ಮಾತೀಗ. ಆ ದೇಟಿನಲ್ಲಿ 5 ದಿವಸ ರಕ್ತ ಸುರಿತೋ ಆವಾಗ, ಮುಂದ ಭಗವಂತ ಬಂದ ನೋಡು ಕುಂಬಾರ ಹಳ್ಳಕ್ಕ. ನಾನು ಬ್ಯಾಡ ಅಂದ್ರು ನೀನು ಹಣ್ಣು ಹರದಿದೆ ಅಂದ್ರ ತಿಂಗಳಿಗೊಮ್ಮೆ ಮುಟ್ಟ ಬರಲಿ ಶಾಪ ಆಯ್ತು ನಿನಗ. ಜಿಯ 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 ತಿಂಗಳಿಗೆ 5 ದಿವಸ ಮುಟ್ಟು ಬರಲಿ ಶಾಪ ಆಯಿತು. ಮುಂದ ಭೂಲಕದಲ್ಲಿ 2 ಗೊಂಬಿ ಕಳಿಸಿದ ಆವಾಗ
ನನ್ನ ಎಡಕಿನ ಎಲುವು ತೆಗೆದು ಹೆಣ್ಣು ಗೊಂಬಿ ಮಾಡ್ಯಾರ. ಹೌದಲ್ರಿ ಮಾಡ್ಯಾರ. ಅದಕ್ಕೆ ಎಡಕ್ಕೆ ಕುಂದ್ರೆ ಶಕ್ಕಿ ಕಾಳು ಒಗಿತಾರ ನಿನಗೆ. ಹೌದು ಹೌದು. ವೇದಾಂತ ಹಚ್ಚಿ ದೃಷ್ಟಾಂತ ಕೊಟ್ಟರೆ ಸಿದ್ಧಾಂತ ಆಗ್ಬೇಕು. ಇನ್ನುವರೆಗೆ ಗಂಡಸಿಗೆ ಒಂದು ಡೊಕ್ಕಿ ಎಲುವು ಕಡಿಮೆ ಅದ. ಹೌದು. ಈ ಸದ್ಯದಲ್ಲಿ ಈ ಎಡಕಿನ ಎಲುವು ತೆಗೆದು ನಿನಗೆ ತಯಾರು ಮಾಡ್ಯಾರ. ಎಡಕ್ಕೆ ಕುಂದ್ರೆ ಶಕ್ಕಿ ಕಾಳು ಅದಾರ. ಆ ಹಣ್ಣು ಹರಿದ ಏಟಿನಲ್ಲಿ 5 ದಿವಸ ರಕ್ತ ಸುರಿತು. ನಾನು ಆಜ್ಞೆ ಮೀರಿ ಹಣ್ಣು ಹರಿದ ಹಿಡಿದಿದೆ ಅಂದ್ರೆ ಅದಕ್ಕೆ ಹೆಂಗೆ ರಕ್ತ ಸುರಿತದ ಹಂಗೆ ತಿಂಗಳಿಗೊಮ್ಮೆ ನಿನಗೆ ಮುಟ್ಟು ಬರಲಿ ಅಂತ ಶಾಪ್ ಕೊಟ್ಟ. ಹೌದು ಹೌದಲ್ರಿ. ಅದಕ್ಕೆ ಇವತ್ತಿನ ಮಿತಿಗೆ ಬರ್ತೈತಿ. ನೀನೇ ಹೇಳಿದಿ ಮಣ್ಣು ಒಯ್ದು ಗೊಂಬಿ ಮಾಡ್ಯಾನಂತ. ಹೌದು. ಮತ್ತು ವಯಾಮ ನಿನ್ನ ಶಿರ್ಯಾಗ ಹುಟ್ಟಿಲ್ಲ ಅಂದ್ರೆ ನಾವು ಮೊದಲು ಇದ್ದಂಗೆ ಆಯ್ತಿಲ್ಲ ಪರಮಾತ್ಮ. ಹೌದು ಹೌದಲ್ರಿ. ಅಲ್ಲೇ ಪಾರ್ಟಿ ಬಿದ್ದು ಹೋಗೈತಿ ನಿಂದು ಒದ್ದಾಡಕತ್ತೆ ತಗೊಳ್ಳೇನೆ. ನಾ ಹೇಳಿಲ್ಲ ಅಲ್ಲಿ ಪಾಯಿಂಟ್ ಬಿದ್ದದಂತ. ಯಾಕಂದ್ರೆ ನಿನ್ನ ಮಾತಿಲ್ಲ ನೀನೇ ಹೇಳಿದಿ ಇಲ್ಲಿಂದ ಮಣ್ಣು ಒಯ್ದು ಗೊಂಬಿ ಮಾಡ್ಯಾರ. ಹೆಣ್ಣದು ಮಣ್ಣು ಅನ್ನೋದು ಹೆಣ್ಣದತ್ತ ನೀ. ವಯಾಮ ಗಂಡದಾನಿಲ್ಲ ಮೊದಲು ನಿನಗಿತ್ ಮೊದಲ. ಹೌದು ಹೌದಲ್ರಿ. ಹಣ ಮತ್ತು ಅವ ಮಸಿ ಮಾಡ್ದಾನ ಅಂತ ತಿಳ್ಕೊ. ಹೌದು. ಮತ್ತು ಇವರೆಲ್ಲ ಮತ್ತು ಅದ್ರ ನಿನ್ನ ಸೀರ್ಯಾಗ ಹುಟ್ಟಿಲ್ಲ. ಇವರು ಸೀರೆ ಸನೇ ಹೋಗಿಲ್ಲ. ಹೌದು. ಸೀರಿನೇ ತಯಾರು ಈಗ ಆಗತ್ತದ ಅವನ ಕೈಯಾಗ. ಮತ್ತು ಎರಡು ಗೊಂಬಿ ತಯಾರು ಹೆಣ್ಣು ಗಂಡ ಎರಡು ತಯಾರು ಮಾಡಕತ್ತಾನ ಒಬ್ಬವ ಅಂದ್ರೆ ಅವ ದೊಡ್ಡವ ಜಗತ್ತಿನೊಳಗೆ ನೀ ದೊಡ್ಡಕ್ಕೆಲ್ಲ ಅಂತ ನಿನಗೆ ನಾ ಹೇಳಿನಿ. ಪ್ರಥಮ ಹಂಗೆ ತಯಾರಾಗೈತದ. ಹೌದು. ಅದಕ್ಕೆ ಮತ್ತು ಈ ಮನೆಯೊಳಗೆ ನೀ ಯಾವ ದ್ವಾರದಿಂದ ಬಂದತ್ತ. ಹೌದು. ಅದಕ್ಕೆ ಪಶ್ಚಿಮ ದ್ವಾರದಿಂದ ಬತ್ತ ಅಂತ ಗರ್ಭೋಪನಿಷತ್ ಹಿಂಗೆ ಹೇಳ್ತದ. ಹೌದಲ್ರಿ ಹೇಳತ್ತದ. ಪಶ್ಚಿಮ ದ್ವಾರ ಅಂದ್ರೆ ತ್ರಿಕೂಟ ನೆತ್ತಿದಿಂದ ಜೀವ ಬಂದು ಇಳೀತದ. ಜೀವಾತ್ಮದ ಛಾಯಾ. ಹೌದು ಹೌದು. ಪೂರಾ ಜೀವ ಒಳಗೆ ಹೋಗ್ರೆ ಶರೀರ ಹರಿದು ಹೋಗ್ತದಿದು. ಹೌದು. ತಡೆಯಂಗಿಲ್ಲ. ಅದಕ್ಕೆ ಇದಕ್ಕೆ ಪ್ರಕೃತಿ ದೇವಿ ಅಂತ ಹೆಸರಿತ್ತ. ಇದು ದೇವ್ ನಿಂತ ಹೇಳಕತ್ತದ. ಇದು ನೀವ್ರಿಗೆ ದೇವ. ಹೌದು. ಇವ ಪ್ರಕೃತಿ ಪುರುಷ, ಧರುಣಿ ಪಾಲಕ. ಹೌದು ಹೌದು. ಅನೇಕ ನಾಮಾಮೃತಗಳನ್ನು ಭಗವಂತಗದಾವ. ಹೌದಲ್ಲ. ಮತ್ತು ಈ ಪರಮಾತ್ಮ ನೀನು ಹುಟ್ಲಾರ್ಕಿಂತ ಮುಂಚೆ ಸುದಕ್ಕೆ ಜಲ್ದಿ ಬಾಣತಾನ ಆಗ್ಲಿಕ್ಕಂದ್ರೆ ಏನಂತ ಏನಂತಾರ್ರಿ? ಯಾಕೋ ಪರಮಾತ್ಮ ಕಣ್ಣು ತೆರಲಾಗ್ಯಾನ, ನೀವ್ರಿಗೆ ಅಂಶದ ಹೊರಗೆ ಬರಲಾಗ್ಯಾನಂತ. ಹೌದು ಹೌದು. ತಾಯಿ ಇಲ್ಲ ಅವಾಗ. ಪರಮಾತ್ಮ ಕಣ್ಣು ತೆರೆದಾಗ ಅವಾಗ ಇದು ಆಕತಿ. ಇಲ್ಲಿಕಂದ್ರೆ ಕೆಲಸ ಕೊಡಂಗಿಲ್ಲಿದು ಅಂದಾರ. ಮತ್ತು ಇಲ್ಲಿಕಂದ್ರೆ ಎಲ್ಲಿದಾಳೆ ತಾಯಿ ಕಣ್ಣು ತೆರಲಾಗಿರತ್ತ ಒಬ್ಬನು ಹೇಳಿಲ್ಲ. ಒಬ್ಬನು. ಹೌದು ಹೌದು. ಇವ ಬಂದ ತಾಯಿ ಹುಡ್ದಾವ್. ಹೌದು. ತಮ್ಮ ಆಟ ಸುಲಭ ಅಲ್ಲ. ಇಂಥವು ಮಾತು ಹೇಳಂದ್ರೆ ಭಾಳ ಹೇಳ್ತೀನಿ ನಾನು. ನಿನ್ನಲ್ಲಿ ಏನೈತೆ ನೀನು ಅನೈತಿಕ ಅಲ್ಲ, ನಿರ್ಗತಿಕ. ಹೌದು. ಯಾಕಂತ ತಿಳ್ಕೊ, ಆ ಭಗವಂತನ ಅನುಗ್ರಹದಿಂದ ನೀನು ಜನಿಸಿ ಹೊರಗೆ ಬರಬೇಕು. ಶಿವಧ್ಯಾನವನ್ನು ಮಾಡ್ತೀನಿ ಅಂತ ಮಾನವ ಜನ್ಮ ಬಂದು ಇಲ್ಲಿ ಬಂದು ಮರ್ತೀನಿ. ಹೌದು. ಮರೆತು ಈ ಮಾಯಾ ಸಾಗರದೊಳಗೆ ಬಿದ್ದು ನೀವು ಒದ್ದಾಡಕತ್ತಿದ್ದಿ. ಆ ಭಗವಂತ ಒದ್ದಾಡ್ತಾನೆ ಇದ್ರಾಗ ಬಿದ್ದು. ಇಲ್ಲಲ್ರಿ. ಅದು ಕೆಲಸ ಕೊಡಂಗಿಲ್ಲ. ಆ ಶ್ರೀಕೃಷ್ಣ ಸೀರೆ ಯಾಕೆ ಕೊಟ್ಟ ಅದು ಇಟ್ಟು ಹೇಳಬೇಕಾಗ್ಯದ. ಹೌದು ಹೌದು. ಹೌದಲ್ಲ, ಅದು ಬೇಕಾಗ್ಯದ. ಸೀರೆ ಯಾಕೆ ಕೊಟ್ಟ ಅದು ಇಟ್ಟು ಹೇಳೋಣ ಮೊದಲು. ಏ ಶ್ರೀಕೃಷ್ಣ ಸೀರೆ ಉಡಬೇಕ ಕಾರಣ ಬೇರೆ ಐತಿ. 16,000 ಗೋಪರಿಗೆ ಇಟ್ಟಿದ್ದ ಕೇಳು ಆವಾಗ. ನರಕ ಕ್ವಾಟಿಯಿಂದ ಬಿಡಿಸಿಕೊಂಡು ಬರುವ ಸಮಯದಾಗ ಈ ನಾರದ ಋಷಿ ಬಂದ ನೋಡು ಕೃಷ್ಣನೆದರೀಗ. 16,000 ಹೆಣ್ಣ ಮಕ್ಕಳು ಎಲ್ಲಾರು ಯಾರು ಅಂದ. ಇವರು ಎಲ್ಲರೂ ನನ್ನ ಹೆಂಡರು ಅಂದ ಆವಾಗ. ಜಿಯ 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 ಎಲ್ಲ ತಗೊಂಡು ಏನು ಮಾಡ್ತಿ ನನಗೊಂದು ಕೊಡು ಅಂದ. ಶ್ರೀಕೃಷ್ಣ ಅಂದ ಮಗನೇ ಸ್ವಕ್ಕ ಬಂದದ ನಿನಗ. ನಿನಗ ಹೆಂಡ್ರಿ ಕಿಮ್ಮತ ಗುರುತ ಇಲ್ಲ ಅಂದ ಆವಾಗ. ನಾನು ಯಾರ ಮನೆಯಾಗಿರುವುದಿಲ್ಲ ಹೋಗೋ ಅಂದ ಇವನೀಗ. 16,000 ಗೋಪ್ಯರ ಮನೆಗೆ ನಾರದ ಹೋದ ನೋಡ್ದ. ಎಲ್ಲಾರ ಮನ್ಯಾಗ ಕೃಷ್ಣ ಇದ್ದ ಆವಾಗ. ಜಿಯ 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 ಎಲ್ಲರ ಮನ್ಯಾಗ ಕೃಷ್ಣ ಇದ್ದ. ಗಾಬರಿಗೆ ನಾರದ ಬಿದ್ದ. ಯಪ್ಪ ಹೆಣ್ಣಿನ ರೂಪ ಬತ್ತು ನೋಡು ನಾರದಗ. 60 ಸಮಸ್ತಾಕ್ಷರಗಳು ನಾಮ ಬಿರದ ಆವಾಗ. ಮುಂದ ನನಗ ಸೀರೆ ಉಡಿಸಿ ಅಂದ ಕುಣಿಸಿದಿ ಅಂದಾಗ. ನನಗ ಸೀರೆ ಉಡಿಸಿದೆ ಅಂದ್ರ ನಿನಗೆ ಸೀರೆ ಉಡಿಸಲಾರದೆ ನಾ ಬಿಡುವುದಿಲ್ಲ ಅಂದ ಇವಾಗ ದ್ವಾಪಾರ ಯುಗದಾಗ. ಜಿಯ 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 ಅದಕ್ಕೆ ಸತ್ತ
ಸತ್ಯಭಾಮಿ ರುಕ್ಮಿಣಿಗೆ ಪಾರಿಜಾತ ಪುಷ್ಪಕ್ಕಾಗಿ ಏ ಜಗಳ ಹಚ್ಚದ ನಾರದ ಕೊರವಂಜಿ ಆಗಿ ಆವಾಗ ಈ ಶ್ರೀಕೃಷ್ಣ ಕೊರವಂಜಿ ಆಗಿ ಬಂದಿದ ಅಲ್ಲೀಗ ತಮ್ಮ ಸಾಮಾನ ಏನು ಬದಲಿ ಆಗಿಲ್ಲ ಆವಾಗ ಅವ ಶ್ರೀಕೃಷ್ಣ ಸೀರೆ ಉಡ್ಲಾಗ ಅವನು ಗಂಡ ಯಾರತ್ತ ಹೌದಲ್ರಿ ಈಗಿನ ಗಂಡನ ಹೆಸರೇ ಈಗೀಗ ಗುರುತಿಲ್ಲ ಹೌದು ಹೌದು ಈಗಿನ ಗಂಡನ ಖಬರೇ ಇದಕ್ಕಿಲ್ಲ ಹೌದು ಅದಕ್ಕೆ ಹೆಂಗೈತೆ ಅಂದ್ರೆ ಆ ಶ್ರೀಕೃಷ್ಣ ಕೊರವಂಜಿ ಆದಾಗ ಅವಾಗ ಯಾಕೆ ಗಂಡ ಬರ್ತಾನ ಹೌದು ಅವ ಗಂಡ ಆದವ ತಾನೇ ಹೆಣ್ಣಾದವ ತಾನೇ ಈ ಸೃಷ್ಟಿ ಮಾಲಕವ ಹೌದು, ಎಲ್ಲ ಹೌದು. ಆಗುವಂತ ಸಾಮರ್ಥ್ಯ ಅವನಿಗೆ ಇರ್ತದ ಹ್ಯಾಂಗ ತಿಳ್ಕೊ ಅವ ನಿರಾಕಾರ ಬ್ರಹ್ಮಗೆ ಬಗಲಾಗಿ ಹಿಡ್ಕೊಂಡು ಬ್ರಹ್ಮಾಂಡ ಬುಟ್ಟಿ ಮಾಡಿದ್ದ ಹೌದು ಬ್ರಹ್ಮಾಂಡ ಬುಟ್ಟಿ ಮಾಡಿ ನಿರಾಕಾರ ಬ್ರಹ್ಮಗೆ ಬಗಲಾಗ ತಗೊಂಡ ಸತ್ಯಭಾಮಿ ಮನಿಗೆ ಬಂದ ಹೌದು ಹೌದಲ್ರಿ ಸತ್ಯಭಾಮಿ ಮನಿಗೆ ಬಂದ ಕೂಡಲೇ ಆವಾಗ ದೂತೆ ಬಂದು ಏನು ಕೇಳ್ತಾಳ ಒಬ್ಬಾಕಿ ಕೊರವಂಜಿ ಬಂದಾಳ ಒಳಗೆ ಕರಿಲೇನ ಅಂದ ಕೂಡಲೇ ಈಕಿ ಏನನ್ಬೇಕು ಏನಂತಾರ್ರಿ ಈ ಕೊರವಂಜಿ ಮ್ಯಾಗ ನನ್ನ ಮನಸ್ಸಾಗ್ಯದ ಅಂತ ಹೇಳಿದ್ರು ನಾಚಿಕೆ ಖಬರ್ ಅದ ನಿನಗೇನ್ರೆ ಏನಿಲ್ಲ ಮಾಸ್ತರ್ ಇವ್ರಿಗೆ ಮತ್ತು ಅವ ಒಂದೇನು ಸೀರೆ ಉಟ್ಕೊಂಡ್ರೆ ಸಾಮಾನು ಬದಲಿಗೆ ಅವನು ಏನಾಗಿಲ್ಲಲ್ರಿ ಅದು ಇದ್ದಂಗೆ ಅದದು ನಿನಗೆ ಗೊತ್ತಿಲ್ಲ ಹೌದು ಹಾ ಈಗ ನಾಟಕ ಮಾಡಾಗ ಈಗ ಸದ್ದು ಸೀರೆ ಉಟ್ಕೋ ನಿನ್ನ ಭಾಷೆಗಿಡ್ದಾಗ ಏಟ್ ಸೀರೆದಾಗ ಒಟ್ಟು ಉಡಿಸ್ನಿ ಪವರ್ ಕಮ್ಮ ಆದ್ರೆ ಕೇಳಿ ಉಂಟು ಹೆಚ್ಚಿಗೆ ಆಗ್ತದೆ ಮಾಸ್ತರ್ ಅದು ಅದು ಕಮ್ಮ ಕಚ್ಚಾ ಕಚ್ಚಾನೇ ಬೇರೆ ಪಕ್ಕನೇ ಬೇರೆ ಇರ್ತದೆ ಹೌದು, ಕಚ್ಚಾ ಇದ್ದದ್ದು ಪಕ್ಕ ಆಗಂಗಿಲ್ಲ ಪಕ್ಕ ಇದ್ದದ್ದು ಕಚ್ಚಾ ಆಗಂಗಿಲ್ಲ ಅದಕ್ಕೆ ಅದು ಒಂದು ಆಟ ಮಾಡ್ಕೊಂಡು ಬಂದಿದ್ದ ಅವ ಹೌದು ಬಂದ ಕೂಡಲೇ ಈಗ ಸತ್ಯಭಾಮಿ ಹೇ ಇವ ನನ್ನ ಕೃಷ್ಣ ಪರಮಾತ್ಮದನ ನನ್ನ ಗಂಡ ಅದಾನ ಅಂತ ಹೇಳಿದ್ಲಕ್ಕಿ ಹೌದು ಈಕಿ ಬಂದವಳು ಇವ ಹೆಣ್ಣಾಗಿದ್ದು ಗಂಡ ಎತ್ತಿದ್ದು ಹೌದು ಹೌದು ಅಂತ ಕೇಳ ನನ್ನ ಗಂಡ ಅದಾನ ಅಂತೇಳಿ ಹೌದಲ್ರಿ ಈಕಿ ಬಂದವಳು ಹೌದು, ಗಂಡ ಹೌದು. ಎಲ್ಲಿ ಎತ್ತು ಕೇಳಕ ಅದು ರೀತಿ ಹಂಗದ ಹಂಗೆ ಮಾತಾಡ್ರಿ ಹೌದು ಅವ ಸೀರೆ ಉಟ್ಕೊಂಡ್ರು ಕೂಡ ಅವನ ಮ್ಯಾಗಿಂದ ಮನಸ್ಸು ನಿಂದು ಹೋಗಿಲ್ಲ ಹೋಗ್ಯದನು ಹೋಗಿಲ್ಲಲ್ರಿ ಮತ್ತೆ ಹೋಗಿಲ್ಲ ಅಂದ್ರೆ ಇವ ಗಂಡ ಇವ ಮಸಿ ಮಾಡದವ ಹೌದು ಅದಕ್ಕೆ ನೀ ಏನ್ರ ಇಲ್ಲ ಹೇಳ್ಬಿಡು ಈಕಿ ಕೊರವಂಜನ ಅಂದ್ರೆ ಒಳಗೆ ಕರೆದಿಲ್ಲ ನಾನು ಗಂಡ ಅದಾನಂತಂದ್ರು ಮುಂದೆ ಅವ ಗಂಡನೇ ಇದ್ದ ಹೌದು ಹಂಗು ಅದು ಗಂಡೇ ಅದ ಹೆಣ್ಣು ಹೆಣ್ಣೆ ಅದ ಮುಂದೆ ಒಂದು ದಿವಸ ರುಕ್ಮಿಣಿ ಸತ್ಯಭಾಮಿಗೆ ಜಗಳ ಬತ್ತು ಹೌದು ರುಕ್ಮಿಣಿ ಸತ್ಯಭಾಮಿಗೆ ಜಗಳ ಬತ್ತು ನೋಡು ಈ ಚಂದ್ರಸೈನಿನೇ ಹೋಗಿ ಸತ್ಯಭಾಮಿ ಆಗಿ ಲಗ್ನ ಮಾಡ್ಕೊಂಡಿದ್ಳು ಶ್ರೀಕೃಷ್ಣಗ ಹೌದು ಆವಾಗ ಈಕಿ ಸತ್ಯಭಾಮಿಗೆ ಸೊಕ್ಕ ಬತ್ರಿ ಈಕಿ ಸತ್ಯಭಾಮಿಗೆ ಹೌದು ಹೌದಲ್ರಿ ಇದಕ್ಕೆ ಹ್ಯಾಂಗೆ ಸೊಕ್ಕ ಬಂದ ಹ್ಯಾಂಗೆ ಸೊಕ್ಕ ಬತ್ತಕಿ ಆಕೆ ಏನು ಮಾಡಿದ್ಳು ನನ್ನ ಮನೆ ಒಳಗೆ ಬೆಳ್ಳಿ ಬಂಗಾರ ಭಾಳ ಅದ ನಾನು ಬಂಗಾರ ಕಾಟ ಕಚ್ಚಿ ಶ್ರೀಕೃಷ್ಣಗೆ ತಗೋತೀನಿ ನೀ ಏನು ಹಚ್ಚಿ ತಗೋ ಅಂದಳಕ್ಕೆ ಹೌದು ಹೌದಲ್ರಿ ಆವಾಗ ಏನು ಮಾಡಿದ್ಳು ಬೆಳ್ಳಿ ಬಂಗಾರ ಹಚ್ಚಿಬಿಟ್ಲು ಒಟ್ಟು ಹಚ್ಚಿನಿ ನೀನು ಏನ್ರಿ ಹಚ್ತಿದ್ರೆ ಹಚ್ಚಲಿಕ್ಕಂದ್ರೆ ನನಗೆ ಬರ್ಬೇಕು ಗಂಡ ಅಂದಳಕ್ಕೆ ಹೌದು ಆವಾಗ ಶ್ರೀಕೃಷ್ಣ ಏನಂತಾನ ಏನಂತಾರ್ರಿ ನಿನ್ನ ಬಲ್ಲಿ ಏನ್ರ ಐತೇನು ಹಚ್ಚಂದವ ನನ್ನ ಬಲ್ಲಿ ಏನಿಲ್ಲ ನಾನು ವಿಗ ಹಿಡಿದು ನಿನ್ನ ಸೇವೆಯನ್ನು ಮಾಡ್ಕೊತ ಬಂದಿನಿ ಈಕಿ ತನ್ನ ಗಂಡನ್ನ ಕೊಲಿಸಿ ಕಾಮ ಸುಖಕ್ಕಾಗಿ ನಿನ್ನ ಬಳಿ ಬಂದಾಳ ಹೌದು ಈಕಿ ನಿನ್ನ ಹೇಳ್ತಲ್ಲ ಆದ್ರೆ ನಾನು ಅಜಗಜಾಂತರವಾಗಿ ಎಷ್ಟು ವಿಗಗಳು ಬಂದು ಅಲ್ಲಿ ಹಿಡಿದು ನಿನಗೆ ನಾ ಹೆಂಡ್ತಿಯಾಗಿ ಬಂದೀನಿ ನಾ ಹೆಂಡ್ತಿಯಾಗಿದ್ದೆ ಖರೆ ಇದ್ರ ನಾ ಬರೇ ಒಂದು ಎರಡು ತುಳಸಿ ದಳ ಹಚ್ತೀನಿ ನೋಡು ಕಾಟದೊಳಗೆ ಅಂದಳಕ್ಕಿ ಹೌದು ಹೌದು ಈಗಿನ ಸೊಕ್ಕಿತ್ತಲ್ಲ ಸೊಕ್ಕಿನಾಗ ಹೂ ಅಂದ್ಬಿಟ್ಲಿಕ್ಕಿ ಹೌದು ಇದೇನು ಇಟ್ಟು ಕ್ವಿಂಟಲ್ ಗಟ್ಟಲೆ ಬಂಗಾರ ಚಿನ್ನಿ ಎರಡು ತುಳಸಿ ದಳ ಹಚ್ಚಿದ್ರೆ ಏನಾಗೋದು ಹಚ್ಚಿಬಿಡು ಅಂದಳಕ್ಕಿ ಆಕಿ ಶ್ರೀಕೃಷ್ಣಗ ನಮಸ್ಕಾರ ಮಾಡಿ ರುಕ್ಮಿಣಿ ಎರಡು ತುಳಸಿ ದಳ ಕಾಟದೊಳಗೆ ಇಟ್ಲು ತಕಡ್ಯಾಗ ಹೌದು ಈಗಿದ ಕ್ವಿಂಟೋಲ್ ಬಂಗಾರ ಮ್ಯಾಗ ಹೇಳ್ತೀರಿ ಒಮ್ಮೆ ಹೌದು ಹೌದು ಕ್ವಿಂಟೋಲ್ ಬಂಗಾರ ಮ್ಯಾಗ ಹೇಳ್ತ ಸತ್ಯ ಅದ ಆಕಿ ಹೇಳ್ತೀನಿ ಇದು ಟೇಪಣಿನೇ ಹೌದು ಇದು ಮತ್ತೆ ಹಾಗಾಗಿ ಇದ್ರದ್ದು ಉದ್ದಗದ ಆಕಿ ಹೇಳ್ತಿ ನಿಜವಾಗಿದ್ದಳು ಆಕಿ ಏನು ಮಾಡಿದ್ಳು ಬರೇ ತುಳಸಿ ದಳ ಎರಡು ಹಚ್ಚಿಬಿಟ್ಲು ಕಾಟ ಈಗಿನ ಕಡೆ ಬತ್ತು ಹೌದು ಆವಾಗ ಸತ್ಯಭಾಮಿ ನಿಮ್ಗೆ ಹೊಯ್ಕೊಂಡು ಬರ್ಕೊಂಡು ಹಾಳಾಕತ್ಳು ಇಟ್ಟು ಬಂಗಾರ ಹಚ್ಚಿನಿ ನೀ ಬರೇ ಎರಡು ತುಳಸಿ ದಳ ಹಚ್ಚಿದಿ ನಿನ್ನ ಕಡೆ ಹೆಂಗೆ ಕಾಟ ಬರ್ತದ ಅಂದು ಹೌದಲ್ರಿ ಆವಾಗ ಶ್ರೀಕೃಷ್ಣ ಅಂದ ಏನಂತಾರ್ರಿ? ಹುಚ್ಚಿ ಅಂದವ ನೀನು ತ್ರತಾಯುಗದಲ್ಲಿ ನಿನ್ನ ಗಂಡನ ಕೊಲೆ ಮಾಡಿ ನನ್ನ ಕಾಮ ಸುಖಕ್ಕಾಗಿ ಬಂದಕ್ಕಿನಿ ಈಕಿ ನನಗೆ ನಿಜವಾದ ಹೇಳ್ತಿದ್ದಾಳ ಅಂತ ರುಕ್ಮಿಣಿ ಸಂಗಾಟ ಹೋಗ್ಯ ನೀವ ಹೌದು ಹೌದು ಇದಕ್ಕೆ ಹಾದ್ಯಾಗೆ ಇಲ್ಲೇ ಬಿಟ್ಟು ಹೋಗುದು ಇದನ್ನು ಇಲ್ಲೇ ಕುಂದ್ರದೇ ಅದ ಇದೇನು ಬರುದದ ಅಂತ ತಿಳಿದೆ ನೀ ಹೌದು ಹಂಗೆ ಆಗಂಗಿಲ್ಲ ಅದಕ್ಕೆ ಬರೀ ಎರಡು ತುಳಸಿ ದಳಕ್ಕೆ ಸತ್ಯ ಮಾಡಿ ನನ್ನ ಭಗವಂತ ತೋರಿಸ್ಕೊಟ್ಟಾನ ಹೌದು. ಹೆಂಡತಿ ಕೂಡ ತಾ ಹೋಗ್ಯಾನ ಈಕಿ ಬಂದಾಳು ಯಾವಾಗ ನೀ ಹೆಚ್ಚಿಗೆ ಆದಿ ಮತ್ತು ಹೆಂಡತಿಗೆ ಸಂರಕ್ಷಣೆ ಮಾಡಿಲ್ಲ ಇವ ಮಾಡಿರಲ್ರಿ ಅವ ಧರ್ಮರಾಜ ಏನದ ಹೆಂಡತಿಗೆ ಸೋತತ್ತ ಅವ ಧರ್ಮರಾಜನ ಪರಮಾತ್ಮದಾನವ ಇಲ್ಲಲ್ರಿ ಈಗ ಊರಾಗ ಇಸ್ಪಾಟ ಆಡಿ ಹೊಲ ಮನೆ ಓಟು ಸೋತಿ ನಿನ್ನ ಸಂಗಡ ಬಂದಾನ ಹೌದು ನಾನು ಸೋತೆ ಬಿಟ್ಟು ನಾನು ಹೊಲ ಹಂಗೆ ಸೋಲ್ತಾರ್ರಿ ಈಗ ಎರಡು ಇಸ್ಪಾಟ ಆಡಕತ್ತ ಸೋಲ್ತಾವು ಹೌದು ಹೌದು ಸೋಲೋ ಇದ್ದಾವ ಹೆಂಗೆ ಸೋಲ್ತಾನ ಹೌದು ಆ ಸೋಲಲ್ರಿ ಹಂಗೇನು ತಿಳ್ಕೊಬೇಡ ಅವ ಧರ್ಮರಾಜ ಏನ್ ಪರಮಾತ್ಮನ ಹಾ ಅವ ರಾಜ ಹೌದು ತನಗೆ ಬೇಕಾದ್ರೆ ಹೆಂಡತಿಗೆ ಸೋಲಲ್ಲಕ ವಾಲಂತ ತನ್ನ ಮನೆಗೆ ಸೋಲಲ್ಲ ನಮಗೇನು ಸಂಬಂಧಪಟ್ಟದ ಹೌದಲ್ರಿ ಅದು ಏನು ನಮಗೇನು ಸಂಬಂಧಪಟ್ಟದ ಅದು ಹೇಳು ಅವು ಎಲ್ಲರ ಮಾತಾಡ ಆದ್ರೆ ಅವ ಹೆಂಡತಿಗೆ ಸೋತರು ಸತ್ಯಭಾಮಿ ರುಕ್ಮಿಣಿದ ವ್ಯವಹಾರ ಇಲ್ಲಿಗೆ ಇವತ್ತು ಧರ್ಮರಾಜ ಆದ್ರೆ ದುಶ್ಯಾಸನ ಸೀರೆ ಸೆಳಿಬೇಕಾಗಿದ್ರೆ ಆ ದುಶ್ಯಾಸನಕ್ಕೆ ದ್ರೌಪದಿ ಏನಾಗಬೇಕು ಹೌದು ಅಣ್ಣನ ಹೆಂಡ್ತಿ
ಅಣ್ಣನ ಹೆಂಡತಿ ತಾಯಿ ಸಮಾನ ಹೌದಲ್ಲ? ಹೌದಲ್ರಿ. ತಾಯಿ ಸೀರೆ ಕಳೆದ ಅವ ಏನು ಮಾಡ್ತಾನ? ಜಗತ್ತಿಗೆ ತೋರಿಸ್ಕೊಟ್ಟಾನ. ಹಿಂಗೆ ಇಸ್ಪಟ್ ಆಡಿದ್ರೆ ಹಿಂಗೆ ಸೋತ್ರ ಹಿಂಗೆ ಕಷ್ಟ ಬರ್ತದತ್ತು ತೋರಿಸ್ಕೊಡಕ್ಕೆ ಮಾಡ್ಯಾನ ಧರ್ಮರಾಜ ಅದೊಂದು ಆಟ. ಹೌದಲ್ರಿ. ನೀವಿದ್ರೆ ಖರೇನೆ ಆಟ ಅದ ತಿಳಿದು ಹಂಗಲ್ಲ, ಜಗತ್ತಿಗೆ ತೋರಿಸ್ಕೊಟ್ಟಾನ. ನೋಡು, ದಾರದ ನಿಷೇಧಕ್ಕಿಂತ ಆಟದ ನಿಷೇಧ ಆಡದೈತಿ. ಹೌದು. ಇಸ್ಪೇಟೆಯಲ್ಲಿ ಆಟಕ್ಕೆ ಅವ ಕೂತಂದ್ರೆ ಹಸು ನೀರಡಿಕೆ ಅವಂಗೆ ಇರಂಗಿಲ್ಲ. ಗೆದ್ರು ಅವನಿಗೆ ನೆಮ್ಮದಿರಂಗಿಲ್ಲ, ಸೋತರು ನೆಮ್ಮದಿರಂಗಿಲ್ಲ. ಗೆದ್ರೆ ಇನ್ನ ಗೆದಿಬೇಕಂತ ಮತ್ತೆ ತಿರುಗ್ತಾನೆ ಬೆಳ್ತಾನ. ಹೌದು. ಸೋತರ ಮನೆಯಾಗ ಹೋಗ್ಕೊತ ಸುಮ್ಮಕೋತಾನ, ಮುಂಜಾನೆ ಮತ್ತೆ 10 ಮತ್ತೆ ಬೆನ್ನತ್ತಾನ. ಅದಕ್ಕೆ ಮನಿ ಮತ್ತು ಮನಸ್ಸು ಕೆಡಿಸುವಂಥ ಆಟಗಳದ ಇವು ಆಟ ಆಡಿದ್ರೆ ನಾನು ಹೆಂಡ್ತಿಗೆ ಸೋತಿನಪ್ಪ ಅಂತ ತೋರಿಸ್ಕೊಟ್ಟಾನ ಜಗತ್ತಕ್ಕೆ. ಹೌದು. ಇವ್ರು ಬಂದಾರ, ಇವ್ರು ನೀವು ಸೋತಿರಿ ಅಂತ ಹಂಗ. ನಾವು ಸೋಲೋಲ್ಲ ನಿಮ್ಮಂಥವ್ರು ಒಯ್ಯವ್ರು ಮತ್ತೆ ಹಂಗ. ಹೌದು. ಸೋಲೋರು ಸೋಲ್ತಿರ್ಬೇಕದು. ಆ ವ್ಯವಹಾರ ಬೇರೆ ಅದಾವ. ಅವರು ಜಗತ್ತಿಗೆ ತೋರಿಸ್ಕೊಡ್ಬೇಕಾಗಿತ್ತು, ನಮಗೆ ನೀತಿ ಪಾಠ ಹೇಳಬೇಕಾಗಿತ್ತು. ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತದೆ ಅಂತೇಳಿ. ಈಗ ದೊಡ್ಡ ದೊಡ್ಡ ಮಹಾತ್ಮರು ಇರ್ತಾರ. ಹೌದು. ಈಗೀಗ ಮಾಡ್ಕೊಳ್ಳಾರ್ದೆ ಸುರ್ಗ್ಯಾಗ ಕರ್ಕೊಂಡಿಲ್ಲ, ಸುರ್ಗಿಗೆ ಹುಡ್ದಕ್ಕೆ ಈಕೆ ಹೇಳತ್ತ ನನಗೆ. ಹೌದು. ಈಗ ದೊಡ್ಡ ದೊಡ್ಡ ಮಠದ ಮುತ್ಯಾಗಳು ಇರ್ತಾರ, ಇಬ್ಬರು ಗಂಡ ಹೆಂಡ್ತಿದ್ದು ಅಕ್ಕಿ ಕಾಳು ಬಿದ್ದು ಕೂಡಲೇ ಆಶೀರ್ವಾದ ಮಾಡಕ್ಕೆ ಬರ್ತಾರ ಇಲ್ಲ? ಹೌದಲ್ರಿ. ಮತ್ತು ಅವ್ರಿಗೆ ಚಾಸ ಇಲ್ಲ, ಅದಲ್ರಿ. ಮತ್ತು ಲಗ್ನ ಮಾಡ್ಕೊಂಡ್ರೆ ಅವರು ಇವ್ರಿಗೆ ಕೊಡ್ಲಿಕ್ಕೆ ಅವ್ನು ತಿರುಗಿ ಇಡಬೇಕು. ಹೌದು. ದೊಡ್ಡ ದೊಡ್ಡ ಮುತ್ಯಾಗಳು ಬರುತ್ತಾನೆ, ಅಕ್ಕಿ ಕಾಳು ಒಗ್ಯಂಗಿಲ್ಲ. ಹೌದು. ಈಗ ಇದ್ರ ಮಾಡ್ಕೊಂಡವನ್ನ ಚಾಸಕ್ಕೆ ಬರ್ತಾರ, ತಿಕ್ಕಿನಿರ್ತಾರೆ. ಹಂಗೇನು ತಿಳ್ಕೊಬೇಡ. ಎಷ್ಟೋ ಮಂದಿ ಮಠಮಾನ್ಯದೊಳಗೆ ಉದ್ಧಾರ ಮಾಡುವಂಥ ಜಗತ್ತಿನೊಳಗೆ ಅದಾರ. ನೋಡು, ಅನೇಕ ಮಂದಿ ಮಹಾತ್ಮರು ಆಗೋಗ್ಯಾರ. ಅವರೆಲ್ಲರೂ ಚಾರ್ಜ್ ಎದ್ದು ಬೇಕಾಗಿಲ್ಲ. ನಿನಗೆಲ್ಲಿ ಚಾರ್ಜ್ ಅಂತ ನನಗೆ ಕೇಳ್ತಾಳಿಕಿ. ನಾ ಮೊದಲು ಹುಟ್ಟದಾಗೂ ಗಂಡೇನಾ? ಹೌದು. ಮತ್ತು ನಿನಗೆ ಮಾಡ್ಕೊಂಡಾಗೂ ಗಂಡೆ. ಹೌದು. ಏ ತಂಗಿ ಏನು ಹಾಡಿದೆ ಅಂದ್ರೆ ಏನು ಹೇಳ್ಯಾರ ಅವರು? ಏನು ಹೇಳ್ಯಾರಿ? ಗಂಡ ಹುಟ್ಟ್ಯದ ಅಂತ ಹೇಳ್ಯಾರ. ಹೌದು. ಈಗೀಗೇನಂದ್ರೆ ಹೆಂಡ್ತಿ ಹುಟ್ಟ್ಯದಂದ್ರೆ ಈಗೀಗ ಇಲ್ಲಲ್ರಿ. ನಾನು ಹುಟ್ಟದಾಗೂ ಗಂಡೆ, ನಿನಗೆ ಮಾಡ್ಕೊಂಡಾಗೂ ಗಂಡೆ, ನೀವು ಹೊಯ್ಕೋತ ಹೋದಾಗೂ ನಾ ಗಂಡೆ. ಹೌದು. ಅದು ಗಂಡೆ ಐತಿ. ನಾನು ಏನಂದಾರ? ಏನು ಹಾಡಿದೆ ತಂಗಿ? ಗಂಡ. ಹೌದು. ಮತ್ತು ಏನು ಹಾಡಿದೆ? ಗಂಡೆ ಅಂದಾರ. ಮಾಡ್ಕೊಂಡಾಗೂ ಗಂಡೆ ಅಂದಾರ. ನಿನಗೆ ಯಾವಾಗ ಹೇಳ್ತಿ ಅಂದ ಅರ್ಧ ನನಗೆ ಹೇಳು. ಮತ್ತು ಬಂದಳ ತಳಗೆ ನನಗಿತ್ತು ಮೊದಲು. ಹೌದು. ತಳಗೆ ಬಂದ್ರೆ ಪಾತಾಳ ಕುಳ್ತೀನಿ ನಿಮ್ಮ 3 ಮಂದಿ. ಹೌದು. ಅದಕ್ಕೆ ಎಲ್ಲಿ ಹಿಡಿದು ನೀ ಯಾವಲ್ಲಿ ಶ್ರೇಷ್ಠ ಆದೆ ಅಂತ ನಾ ಕೇಳಿದ ಕೂಡಲೇ ಅದು ಬಿಟ್ಟಾಳ. ಮತ್ತು ಪರಮಾತ್ಮಗೆ ತಿಳಿಲಿಕ್ಕೆ ಪಾರ್ವತಿ ಕೇಳಂತ 1000 ವರ್ಷ ತಪ ಮಾಡ್ಯಾನಂತ. ಹೌದಲ್ರಿ, ಹೇಳ್ಯಾರ. 1000 ವರ್ಷ ಪಾರ್ವತಿ ತಪ ಮಾಡ್ಯಾಳ. ಹೌದು. ಕಾಳಕಾದೇವಿ ಅವತಾರ ತಾಳದಾಗ ಪರಮಾತ್ಮನೇ ನನ್ನ ಗಂಡ ಆಗ್ಬೇಕಂತೇಳಿ ಇವ ಬಂದಾನ, ಅವ್ರೇ ನಿಂತಾರ. ಮತ್ತು ಬಸವಣ್ಣ ಹೋಗಿ ಎತ್ತಾಕಾದ. ಬಸವಣ್ಣ ಯಾವಾಗ ಹುಡ್ದ? ನಕ್ಷತ್ರ ಕೇಳ್ತಿ, ನಕ್ಷತ್ರ ವಾರ ತಿಥಿ ಮಿಥಿ ತಾರೀಕು ಅವಾಗಿಲ್ಲ, ಅವಾಗೇ ಬಸವಣ್ಣ ಹುಟ್ಟ್ಯಾನ. ಹೌದು. ಆದಿ ನಂದೇಶ್ವರವ, ಆದಿ ಬಸವ ಅಂತ ಹೇಳ್ಯಾರ ಅವನ ಹೆಸರು. ಆದಿ ನಂದೇಶ್ವರ. ಸಿಲಾದ ಮಹರ್ಷಿಗಳು ತಪಸ್ಸಿರಿ ಮಾಡಿ ನಂದಿ ಪರ್ವತಕ್ಕೆ 2 ಮಕ್ಕಳು ಹುಟ್ಟು ನಂದಿಗೆ ಶಿವ ವಾಹನ ಮಾಡ್ಕೊಂಡಾನ. ಹೌದು. ಅದೇ ನಂದಿ ಮುಂದೆ ಬಸವೇಶ್ವರ ಆಗಿ ಮುಂದೆ ಶರಣ ಬಸವೇಶ್ವರ ಆದರು. ಹೌದು. ಇಲ್ಲಿ ನಕ್ಷತ್ರಗಳು ಹತ್ತಾವ, ಅಲ್ಲಿ ಮುಂಚಿತವಾಗಿ ಕೈಲಾಸದಲ್ಲಿ ಅದಕ್ಕೆ ನಕ್ಷತ್ರಗಳು ಹತ್ತಂಗಿಲ್ಲ. ಹಿಂಗಿದ್ರ ನೇಮ ಅದಾವ. ಹೌದು. ಅದಕ್ಕೆ ಇದು ಆದ ಕೂಡಲೇ ಮತ್ತೇನು ಕೇಳ್ಯಾರ ಅವ್ರು? ಮತ್ತೇನು ಕೇಳ್ಯಾರಿ? ಈ ಸತ್ ನೋಡು, ಈ ಜಗತ್ತದೊಳಗ ತಾಯಿ ತಂದಿ ಬಂಧು ಬಳಗ ಎಲ್ಲ ಅದ. ನಾ ಇಷ್ಟು ಅವತಾರದಲ್ಲಿ ನಿನಗೆ ಬೆನ್ನ ಹತ್ತೀನಿ ಅಂತ ನನಗೆ ಹೇಳ್ಯಾನ. ಹೌದು. ಹೌದಾ? ಎಲ್ಲರೂ ಕೇಳಿರಿ. ಮತ್ತು ಪರಶುರಾಮ ಅವತಾರದೊಳಗೆ ಹೆಂಡ್ತಿ ಹಾಕಿಲ್ಲ ಅವ್ನು ಪರಶುರಾಮ್ಗೆ. ಹೌದು. ಹೌದಲ್ರಿ? ಎಲ್ಲ ಅವತಾರದೊಳಗೆ ನೀ ಹೆಂಡ್ತಿದ್ದಿ. ಮತ್ತು ರಾಮ ಅವತಾರದೊಳಗೆ ಸೀತಾ ಇದ್ದಿ, ಕೃಷ್ಣ ಅವತಾರದೊಳಗೆ ರುಕ್ಮಿಣಿ ಇದ್ದಿ. ಮತ್ತು ಪರಶುರಾಮ ಲಗ್ನ ಮಾಡ್ಕೊಂಡಿಲ್ಲಲ್ಲ, ಅವಾಗ ಅಲ್ಲಿ ಹೋಗಿದ್ದಿ ಬೇಕಲ್ರಿ. ಪರಶುರಾಮ ಅವತಾರ ಆಯ್ತು. 4,32,000 ವರ್ಷ ಸೀತಾ ದೊಡ್ಡಕ್ಕೆ ಅಂತ ನೀ ಹೇಳಿದಿ. ಹೌದು. 6,60,000 ವರ್ಷ ರಾಮ ದೊಡ್ಡ ಸೀತಾನಕ್ಕಿಂತ. ಹೌದು. ಮೊದಲು ಯಾರಿದ್ದ ಇವ? ಆತ್ಮರಾಮ, ಪರಶುರಾಮ, ರಾಮ. ಹೌದು. ಸೀತಾ 3 ತವಲೆ ಹೆಸರು ಯಾವಲ್ಲ ಐತಿ ನಿಂದು? ಒಂದೇ ತವಲೆ ಹೆಸರು ಐತಿ ಸೀತಾ ಅಂತ ತ್ರೇತಾಯುಗದಲ್ಲಿ. ಹೌದು. ಅದಕ್ಕೆ ಆತ್ಮರಾಮ, ಪರಶುರಾಮ, ರಾಮ ಇಷ್ಟು ಯುಗಗಳ ಹಿಡಿದು ರಾಮ ಅದಾನ. ಹೌದಲ್ರಿ. ನೀ ಸೀತಾ ಯಾವಲ್ಲದಿ? ಎಲ್ಲಿ ಇಲ್ಲಲ್ರಿ ಮಾಸ್ತರ್. 21,600 ವರ್ಷ ಸೀತಾನ ಪೆಟ್ಟಿಗೆ ಮಣ್ಣಾಗ ಮುಚ್ಚಿತ್ತ. ಹೌದು. ಸ್ವತಃ ರಾಮನೇ ನೇಗಿಲಿ ಹೊಡೆಯವಾಗಿ ನೇಗಿಲಿ ಹೊಡೆದು ಪೆಟ್ಟಿಗೆ ಎತ್ತು ಜನಕರಾಜನ ಮನ್ಯಾಗ ಕೊಟ್ಟ. ಜಾನಕಿ ಅಂತ ನಾಮ ಬಂದೈತಿ. ಹೌದಲ್ರಿ. ಇವ ಬಂದಾನ 4,32,000 ವರ್ಷ ನಮ್ಕಿ ದೊಡ್ಡವಂತ. ಹೌದು. ನನ್ನ ರಾಮನಿಗಿಂತ ಜಗತ್ತಿನೊಳಗೆ ಯಾರೂ ದೊಡ್ಡವರಿಲ್ಲ. ತ್ರತಾಯುಗದಲ್ಲಿ ರಾಮನಿಗಿಂತ ದೊಡ್ಡವ್ರು ಯಾರಿಲ್ಲ. ಅಷ್ಟು ಅದ್ರ ವಿಗ ಹಿಡಿದು ರಾಮನ ಜನ್ಮ ಐತಿ. ಹೌದು. ಅದಕ್ಕೆ ಅವತಾರಗಳನ್ನು ತಾಳ್ಕೊತ ಬಂದಾನ. ಮತ್ತು ನಿನಗೆ ನಾಮಕರಣ ಏನಂತ ಹೇಳಿ, ರಾಮ ಅವತಾರದಲ್ಲಿ ದಶರಥ ರಾಜ ಕೌಸಲ್ಯ ಅಂತ ರಾಮ ಅವತಾರ ಐತಿಲ್ಲ ಒಂದು. ಹೌದಲ್ರಿ. ಅವತಾರ ರಾಮ ಅವತಾರ ಆಯ್ತು. ಮುಂದೆ ವಸುದೇವ ದೇವಕಿ ಅಂತೇಳಿ ಶ್ರೀಕೃಷ್ಣ ಅವತಾರ ಆಯ್ತು. ಹೌದು. ಮುಂದೆ ಅನಂತ ಯುಗ, ತಾರಜೀವಿಗ, ತಾಂಡಜೀವಿಗ ಇಂಥ ಯುಗಗಳಲ್ಲಿ ಪಶು ಪಕ್ಷಿಗಳಾಗ ಮಾನವರಿದ್ರು. ಹೌದು. ಅವಾಗ ನಿನ್ನ ಸೀರೆ ಯಾವಾಗ ಹುಡ್ತೈತಿ? ಎಲ್ಲಿ ಇಲ್ಲಲ್ರಿ. ಇದು ತೊಗೊಂಬಂದು ಇಲ್ಲೇ ಮಣ್ಣಾಗ ನನಗೆ ಮಣ್ಣು ಮಾಡೋದು ಹೇಳಿದ್ರೆ ಪರಮಾತ್ಮ ಯಾವಲ್ಲಿ ಮಣ್ಣು ಮಾಡಿ ಅದು ಹೇಳ ನನಗೆ. ಹೌದು. ಶಿವ ಪಾರ್ವತಿದು ವಾದ ಆದಿದ ಮಜಮಾಡ್ದವಂಗೆ ಮಣ್ಣು ಮಾಡಿದ್ರೆ ಅಂದ್ರೆ ಒಟ್ರಿಗೆ ಮಣ್ಣು ಮಾಡ್ತಾರ. ಹೌದು. ಈ ಭೂಮಿ ಇಂಥವ ನವಗ್ರಹಗಳದಾವ. ಇಂಥವು 9 ಗ್ರಹಗಳು. ಹೌದು. ದಶಖಂಡ ಜಲ, ನವಖಂಡ ಪೃಥ್ವಿ. 10 ಪಟ್ಟು ನೀರದ, 9 ಪಟ್ಟು ಭೂಮಿ ಅದ. ಹೌದಲ್ರಿ. ಅದ ನೀರು 10 ಪಟ್ಟು ಅದ. ಮತ್ತು ಗಂಡ 1 ಪಟ್ಟು ಹೆಚ್ಚಿಗೆ ಅದ.
ಅದಕ್ಕೆ ಈ ಭೂಮಿ ಪ್ರಥಮ ಹ್ಯಾಂಗೆ ಉತ್ಪನ್ನ ಆಯಿತು ಅಂಥೇಳಿ ಒಂದು ಚೌಕ್ ಪದ ಹಾಡು ಹೇಳ್ತೀನಿ ತಿಳ್ಕೊನಿ.